ವಿಶ್ವವೇ ಮೆಚ್ಚಿದ ಯುವ ಸನ್ಯಾಸಿ ಯಾರು? ಶುಭೋದಯ ಬಂಧುಗಳೇ, ವಿವೇಕ ಪ್ರೇರಣೆ ಸರಣಿಗೆ ಸ್ವಾಗತ. ಹೌದು, ವಿಶ್ವವೇ ಮೆಚ್ಚಿದ ಯುವ ಸನ್ಯಾಸಿ ಅಂದರೆ ಸ್ವಾಮಿ ವಿವೇಕಾನಂದರು. ಯಾಕೆ ಅಂತ ಅಂದರೆ, ಚಿಕಾಗೋದಲ್ಲಿ ನಡೆದಂತಹ ವಿಶ್ವ ಧರ್ಮ ಸಂಸತ್ತಿನಲ್ಲಿ ಮಾತನಾಡಿರುವಂತಹ ಅತ್ಯಂತ ಕಿರಿಯ ವಯಸ್ಸಿನ ಯುವ ಸನ್ಯಾಸಿ ಅದು ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು. ಅವರು ಅಲ್ಲಿ ಭಾಷಣ ಮಾಡಿದಾಗ ಅವರಿಗೆ ಕೇವಲ 30 ವರ್ಷ ವಯಸ್ಸು. ಸ್ವಾಮಿ ವಿವೇಕಾನಂದರ ಆ ಧ್ವನಿಯಲ್ಲಿಯೇ ಒಂದು ಆಕರ್ಷಣೆ ಮಾಡುವಂಥ, ಚುಂಬಕದಂತೆ ಆಕರ್ಷಣೆ ಮಾಡುವಂತಹ ಶಕ್ತಿ ಅವರ ಧ್ವನಿಯಲ್ಲಿದ್ದು, ವಿವೇಕಾನಂದರು ಆ ಸಭೆಯಲ್ಲಿ ಮಾತನಾಡಲಿಕ್ಕೆ ಎದ್ದು ನಿಂತು ಮೊದಲಿಗೆ ಅವರು ಹೇಳಿದ್ದು ನಮಗೆಲ್ಲರಿಗೂ ಗೊತ್ತಂತಹದ್ದು, ಇಡೀ ವಿಶ್ವವೇ ಮೆಚ್ಚಿದಂಥದ್ದು. ಅಮೇರಿಕದ ಸಹೋದರ ಸಹೋದರಿಯರೇ ಅಂತ ಸ್ವಾಮಿ ವಿವೇಕಾನಂದರು ಸಂಬೋಧನೆ ಮಾಡಿದ ಕೂಡಲೇ ಇಡೀ ಸಂಸತ್ತಿನಲ್ಲಿದ್ದಂತಹ ಪ್ರತಿಯೊಬ್ಬರು ಎದ್ದು ನಿಂತು ಸುಮಾರು 2 ನಿಮಿಷಗಳೇ ಕಂಟಿನ್ಯೂಸ್ ಆಗಿ ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದದ್ದನ್ನು ನಮ್ಮೆಲ್ಲರೂ ನೋಡಿದ್ದುಂಟು. ಇಂತಹ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು. ಅವರ ಒಂದು ಚಿಂತನೆ, ಅವರ ಒಂದು ಸಂದೇಶ ಇತ್ತು, ಆಧ್ಯಾತ್ಮಿಕ ಬಲ ಇಲ್ಲದೆ ರಾಷ್ಟ್ರ ಬಲಶಾಲಿ ಆಗೋದಿಲ್ಲ ಅಂತ. ಇಂಥ ವಿಶೇಷ ಸಂದೇಶವನ್ನು ಕೊಟ್ಟಂಥ ಸ್ವಾಮೀಜಿಯವರಿಗೆ, ವಿವೇಕಾನಂದ ಅವರಿಗೆ ಒಂದು ವಿಶೇಷ ಅವರಲ್ಲಿ ಒಂದು ಕಲೆ ಅನ್ಬೋದು ನಾವು, ಅಂದರೆ ಗುಣ ಇತ್ತು. ಅದೇನೆಂದರೆ ಫೋಟೋಗ್ರಾಫಿಕ್ ಮೆಮರಿ ಅಂತ. ಒಂದು ಸಾರಿ ಅವ್ರು ಏನೋ ಪುಸ್ತಕವನ್ನು ಓದ್ಬಿಟ್ರೆ ಅದೆಲ್ಲ ಅಚ್ಚಾಗಿ ಬಿಡ್ತಿತ್ತು. ಅಷ್ಟೊಂದು ವಿಶೇಷ ಸ್ಮರಣಶಕ್ತಿ ಹೊಂದಿದಂತಹ ಸ್ವಾಮಿ ವಿವೇಕಾನಂದರ ಜೀವನ ಆಧಾರಿತ ವಿಶೇಷ ಘಟನೆಗಳೊಂದಿಗೆ ಮತ್ತೆ ನಾಳೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.